ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಯಡೇರಿ. ಇವತ್ತು ನಾನು ಬಹಳ ಆಸಕ್ತಿಕರವಾದಂತಹ ಪ್ರಚಲಿತ ಒಂದು ವಿದ್ಯಮಾನದೊಂದಿಗೆ ನಿಮ್ಮೊಂದಿಗಿದ್ದೇನೆ ಸ್ನೇಹಿತರೆ. ಬಹಳ ದಿನಗಳ ನಂತರ ಒಂದು ವಿಡಿಯೋನ ಮಾಡಿದ್ದೇನೆ. ಆ ವಿಡಿಯೋದಲ್ಲೂ ಸಹ ನನಗೆ ಬಹಳ ಆಸಕ್ತಿಕರವಾದಂಥ ಒಂದು ವಿಚಾರ ಸಿಕ್ಕಿದೆ. ಆ ವಿಚಾರವನ್ನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ನಾನು ಇವತ್ತು ನಿಮ್ಮೊಂದಿಗಿದ್ದೇನೆ ಸ್ನೇಹಿತರೆ. ಕಾಕ್ರೋಚ್ ಜನತಾ ಪಾರ್ಟಿ ಈ ಪಕ್ಷ ಏನು ಮೇ 16ರಂದು ಅಧಿಕೃತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾದಲ್ಲಿ ಅದು ಲಾಂಚ್ ಆಯಿತು. ಅದರ ಇವತ್ತಿನ ಸದಸ್ಯತ್ವದ ಸಂಖ್ಯೆ ಸುಮಾರು 1 ಕೋಟಿ ಇನ್ಸ್ಟಾ ಫಾಲೋವರ್ಸ್ ಇದ್ದಾರೆ, ಸುಮಾರು 40,000 ಜನ ಅದರಲ್ಲಿ ಪ್ರಾರಂಭದಲ್ಲೇ ಅದರ ಮೆಂಬರ್ಸ್ ಆಗಿದ್ದಾರೆ. ಈ ಪಾರ್ಟಿ ಯಾಕೆ ಹುಟ್ಟಿತು, ಇದರ ಹಿನ್ನೆಲೆ ಏನು ಅಂತ ಹೇಳಿದರೆ, ನಾವು ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂತಹ ಸೂರ್ಯಕಾಂತ್ ಅವರು ನೀಡಿದ್ದಾರೆ ಎನ್ನಲಾದ ಒಂದು ಹೇಳಿಕೆಯಿಂದ ಈ ಪಾರ್ಟಿಯ ಉಗಮ ಆಯಿತು ಅಂತ ನಾವು ಹೇಳ್ಬೋದು. ಏನು ಭಾರತದ ಸುಪ್ರೀಂ ಕೋರ್ಟ್ನ ಏನು ನ್ಯಾಯಾಂಗ ವ್ಯವಸ್ಥೆಯ ಅತ್ಯುನ್ನತ ಸ್ಥಾನದಲ್ಲಿರುವಂಥ ಒಂದು ವ್ಯವಸ್ಥೆ, ಅದರ ಮುಖ್ಯ ನ್ಯಾಯಾಧೀಶರು ಹೇಳಿದ್ದಾರೆ ಎನ್ನಲಾದಂಥ ವಿಡಿಯೋಗಳು ಸಾಧಾರಣವಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಎಲ್ಲ ಕಡೆಯಲ್ಲೂ ಅವೈಲೇಬಲ್ ಇದೆ. ಅದರಲ್ಲಿ ಅವರು ಹೇಳ್ತಾರೆ, ಭಾರತದಲ್ಲಿ ಒಂದಿಷ್ಟು ಯುವಕರು ಏನು ನಿರುದ್ಯೋಗಿಗಳು, ವೃತ್ತಿ ಇಲ್ಲದೆ ಇರುವವರು, ಸಮಾಜದಲ್ಲಿ ಸ್ಥಾನಮಾನವನ್ನು ಪಡೆಯಲು ಹೆಣಗಾಡುತ್ತಿರುವಂಥ ಒಂದಿಷ್ಟು ಜನ, ಅದರಲ್ಲಿರುವಂಥ ವ್ಯಕ್ತಿಗಳು ಅವರು ಜಿರಳೆಗಳಂತೆ, ಅವರು ಪರಾವಲಂಬಿ ಜೀವಿಗಳು, ಕಾಕ್ರೋಚಸ್ ಮತ್ತು ಪ್ಯಾರಸೈಟ್ಸ್ಗಳಂತೆ ಅಂತ ಹೇಳಿಬಿಡ್ತಾರೆ. ಇವರು ತಮ್ಮ ಜೀವನಕ್ಕೆ ಬೇರೆ ದಾರಿಗಳಿಲ್ಲದೆ ಕೆಲವಷ್ಟು ಜನ ಸೋಷಿಯಲ್ ಮೀಡಿಯಾಗೆ ಹೋಗ್ತಾರೆ, ಅದರಲ್ಲಿ ಒಂದಿಷ್ಟು ಜನ ಮೀಡಿಯಾಕ್ಕೆ ಹೋಗ್ತಾರೆ, ಅದರಲ್ಲಿ ಒಂದಿಷ್ಟು ಜನ RTI ಆ್ಯಕ್ಟಿವಿಸ್ಟ್ಗಳಾಗ್ತಾರೆ ಅನ್ನುವಂತಹ ಒಂದು ತನ್ನ ಅತ್ಯುನ್ನತ ಸ್ಥಾನವನ್ನು ಮರೆತು ಹೇಳಿಕೆಯನ್ನು ನೀಡಿದ್ದಾರೆ ಎಂದು ಹೇಳಲಾಗಿದೆ. ಆದರೆ ಇದಕ್ಕೆ ಜಸ್ಟಿಫಿಕೇಷನನ್ನು ಕೊಡ್ತಾ ಸೂರ್ಯಕಾಂತ್ ಅವರು ಹೇಳ್ತಾರೆ, ನಾನು ಹೇಳಿದ್ದಂಥ ರೀತಿಯೇ ಬೇರೆ, ಈ ದೇಶದ ಯುವಕರ ಬಗ್ಗೆ ನನಗೆ ಬಹಳಷ್ಟು ಗೌರವವಿದೆ, ನಾನು ಹೇಳಿದ ರೀತಿಯೇ ಬೇರೆ, ನಾನು ಹೇಳಿದ್ದು ಒಂದಿಷ್ಟು ಫೇಕ್ ಡಿಗ್ರಿಯನ್ನು ಪಡೆದುಕೊಂಡ ಯುವಕರು ಈ ರೀತಿ ಕೆಲವಷ್ಟು ಜನ ಮೀಡಿಯಾಗೆ ಹೋಗ್ತಾರೆ, ಒಂದಿಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವೇಟ್ ಆಗ್ತಾರೆ, ಒಂದಿಷ್ಟು ಜನ RTI ಆ್ಯಕ್ಟಿವಿಸ್ಟ್ಗಳಾಗ್ತಾರೆ, ಅಂತೆ ಸಮಾಜಘಾತುಕರಾಗಿ ಬೆಳೀತಾರೆ ಅಂತ ಹೇಳ್ತಾರೆ. ಆದರೆ ದೇಶದ ಅತ್ಯುನ್ನತ ಕಾನೂನು ಸ್ಥಾನದಲ್ಲಿರುವಂಥ ಮುಖ್ಯ ನ್ಯಾಯಮೂರ್ತಿಗಳು, ಅದರಲ್ಲೂ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಸೂರ್ಯಕಾಂತ್ ಅವರು ತಮ್ಮ ಮಾತುಗಳನ್ನು ಆಡುವಾಗ ಬಹಳಷ್ಟು ಜಾಗ್ರತೆಯಿಂದ ಆಡಬೇಕು. ಯಾಕಂತ ಹೇಳಿದರೆ ಅವರ ಒಂದೊಂದು ಮಾತುಗಳು ದೇಶದಲ್ಲಿ ವಿಶೇಷವಾದ ಪರಿಣಾಮವನ್ನು ಬೀರ್ತದೆ. ಇವತ್ತು ನೋಡಿ, ಇಂಥದ್ದೊಂದು ಕ್ರಾಂತಿ ಆಗಲಿಕ್ಕೂ ಅವ್ರು ಒಂದೇ ಮಾತು ಸಾಕು ಅಂಥೇಳಿ. ಅಂದರೆ ದೇಶದ ಯುವಕರಲ್ಲಿ ಎಷ್ಟೊಂದು ದೊಡ್ಡ ಮಟ್ಟದ ಅಸಮಾಧಾನ ಇದೆ, ಎಷ್ಟು ನೋವಿದೆ ಅನ್ನುವಂಥದ್ದು ಈ ಒಂದು ಅವರ ಹೇಳಿಕೆಯಿಂದ, ಜನರ ಒಂದು ಪ್ರತಿಕ್ರಿಯೆಯಿಂದ ನಮಗೆ ತಿಳಿಯುತ್ತದೆ. ನಮಗೆ ಗೊತ್ತಿದೆ, ಪ್ರಪಂಚದಲ್ಲೇ ಭಾರತ ಅತ್ಯಂತ ಯುವ ರಾಷ್ಟ್ರ ಅಂತ ಹೇಳಿದರೆ, ಭಾರತದ ಸುಮಾರು 150 ಕೋಟಿ ಜನಸಂಖ್ಯೆಯಲ್ಲಿ 65% ಜನ 1 ರಿಂದ 35 ವರ್ಷದ ಏಜ್ನವರು, ಇನ್ನು 50% ಪಾಪ್ಯುಲೇಷನ್ ಅಂದರೆ ಸುಮಾರು 75 ಕೋಟಿಯಷ್ಟು ಜನ 1 ರಿಂದ 25 ವರ್ಷದ ಏಜ್ನವರು ಅಂತ ಹೇಳಿದರೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಯುವಶಕ್ತಿಯನ್ನು ಹೊಂದಿರುವಂಥ ದೇಶ ಅಂತ ಹೇಳ್ಬೋದು. ಆ ಯುವಶಕ್ತಿಯಲ್ಲೂ ಮುಖ್ಯವಾಗಿ ನಾವು ಏನು ಜನ್ಸಿಗಳು ಏನು ಕಡಿತೇವೆ. ಜನ್ಸಿಗಳು ಅಂತ ಹೇಳಿದರೆ ಯಾರು? ಜನ್ಸಿಗಳು ಅಂತ ಹೇಳಿದರೆ ಯಾವಾಗ ಜನ್ಮ ತಾಳಿದ್ರು ಅಂತ ಹೇಳಿದರೆ, ಈ ಜನ್ಸಿಗಳು ಸಾಮಾನ್ಯವಾಗಿ 1997 ರಿಂದ 2012 ಅವಧಿಯಲ್ಲಿ ಯಾರ್ಯಾರು ಜನಿಸಿದ್ದಾರೋ ಅವ್ರನ್ನ ಜನ್ಸಿಗಳು ಅಂತ ಹೇಳ್ತೇವೆ. ಇವರು ಸಾಧಾರಣವಾಗಿ ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಆ್ಯಕ್ಟಿವೇಟ್ ಆಗಿರ್ತಾರೆ. ಇವರು ಮುಖ್ಯವಾಗಿ ಇನ್ಸ್ಟಾದಲ್ಲಿ ಆ್ಯಕ್ಟಿವ್ ಇರ್ತಾರೆ, ಇವರು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರ್ತಾರೆ. ಇವರ ಒಂದು ವಿಚಾರಧಾರೆಗಳೇ ಬೇರೆ, ಇವರ ಚಿಂತನಾಶೀಲ ವ್ಯಕ್ತಿತ್ವ ಬೇರೆ ರೀತಿ ಇರ್ತದೆ. ಇಂತಹ ಒಂದು ಜನ್ಸಿಗಳು ಈ ಒಂದು ಏನು ಕಾಕ್ರೋಚ್ ಜನತಾ ಪಾರ್ಟಿಯ ಏನು ಫಾರ್ಮೇಷನ್ ಆಯಿತು, ಇವರು ಸಮುದ್ರದ ಅಲೆಗಳಂತೆ ಅದರಲ್ಲಿ ಜಾಯ್ನ್ ಆದರು. ನೀವು ಆಲೋಚನೆ ಮಾಡಿ, ಸುಮಾರು 4-5 ದಿನಗಳಲ್ಲೇ ಒಂದು ಇನ್ಸ್ಟಾದ ಒಂದು ಖಾತೆಯಲ್ಲಿ ಸುಮಾರು 1 ಕೋಟಿಯಷ್ಟು ಜನ ಅದರಲ್ಲಿ ಇನ್ಸ್ಟಾ ಫಾಲೋವರ್ಸ್ ಆಗ್ತಾರೆ ಅಂತ ಹೇಳಿದರೆ, ಅದರಲ್ಲಿ ನೀವು ಇಮ್ಯಾಜಿನ್ ಮಾಡ್ಬೋದು ಸ್ನೇಹಿತರೆ. ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ, ಹಲವಷ್ಟು ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇವೆ. ಇಷ್ಟೊಂದು ದೊಡ್ಡ ಯುವಶಕ್ತಿಗೆ ನಿರುದ್ಯೋಗ ಇಲ್ಲದೆ ಅವರೇ ತಲೆ
ಒಂದು ಸಮಸ್ಯೆಯಲ್ಲಿ ಕೂತಿರುವಾಗ ಅಂಥ ನಿರುದ್ಯೋಗಿಗಳನ್ನು ಜಿರಳೆಗಳು, ನೀವು ಪ್ಯಾರಸೈಟ್ಸ್ಗಳು ಅಂತ ಹೇಳಿದರೆ ಅವರಿಗೆ ಯಾವ ರೀತಿ ನೋವಾಗ್ಬೋದು, ಅವರಲ್ಲಿ ಯಾವ ರೀತಿ ಕ್ರಾಂತಿ ಉಂಟಾಗ್ಬೋದು ಅನ್ನುವಂಥದ್ದನ್ನು ಸಹ CJI ಅವರು ಹೇಳಿದರೆ ಅದ್ರ ಬಗ್ಗೆ ಅವರು ಆಲೋಚನೆ ಮಾಡಿ ಹೇಳಬೇಕಿತ್ತು. ಆದರೆ ಅವರು ಅದರ ಬಗ್ಗೆ ನಾನು ಆ ರೀತಿ ಹೇಳಿದ್ದಲ್ಲ, ನಾನು ದೇಶದ ಯುವಕರ ಬಗ್ಗೆ ನನಗೆ ಬಹಳಷ್ಟು ಗೌರವ ಇದೆ ಅಂತ ಜಸ್ಟಿಫಿಕೇಷನ್ ಕೊಟ್ಟಿದ್ದಾರೆ. ಆದರೆ ಇದು ಮುಂದಿನ ದಿನಗಳಲ್ಲಿ ಅದು ಏನಾಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಒಂದು ವಿಚಾರಗಳು ಬಂದೇ ಬರ್ತದೆ ಸ್ನೇಹಿತರೆ. ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿಯ ಬಗ್ಗೆ ಮಾತನಾಡೋದಾದರೆ, ಈ ಕಾಕ್ರೋಚ್ ಜನತಾ ಪಾರ್ಟಿಯ ಒಂದು ಚುನಾವಣಾ ಪ್ರಣಾಳಿಕೆ ನನ್ನ ಹತ್ರ ಇದೆ. ಅದರಲ್ಲಿ ಮುಖ್ಯವಾಗಿ ಈ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಏನೇನು ನಾನು ಕೊಡ್ತೇನೆ ಅನ್ನುವಂಥದ್ದನ್ನು ಒಂದು 5 ಪ್ರಣಾಳಿಕೆಗಳನ್ನು ಕೊಟ್ಟಿದ್ದಾರೆ. ಮೊದಲಿಗೆ CJI ಅಧಿಕಾರಕ್ಕೆ ಮೊದಲಿಗೆ ಈ ಕಾಕ್ರೋಚ್ ಜನತಾ ಪಾರ್ಟಿ CJP ಇದು ಅಧಿಕಾರಕ್ಕೆ ಬಂದರೆ CJI ಒಳಗೊಂಡಂತೆ ಯಾವುದೇ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಅವರ ನಿವೃತ್ತಿಯ ನಂತರ ರಾಜ್ಯಸಭಾ ಸದಸ್ಯತ್ವವನ್ನು ಪಡೆಯುವುದನ್ನು ಸಂಪೂರ್ಣವಾಗಿ ನಿಷೇಧ ಮಾಡ್ತದೆ ಈ ಪಾರ್ಟಿ ಅನ್ನುವಂಥದ್ದು ಪ್ರಥಮ ಪ್ರಣಾಳಿಕೆ ಇದೆ. ಇನ್ನು ಎರಡನೇ ಪ್ರಣಾಳಿಕೆ ಚುನಾವಣಾ ಆಯೋಗದ ಬಗ್ಗಿದೆ. ಎಲ್ಲಾದರೂ ಚುನಾವಣಾ ಆಯೋಗ ಬೇರೆ ಬೇರೆ ಕಾರಣಗಳಿಂದ ತನ್ನ ಅಧಿಕಾರವನ್ನು ಉಪಯೋಗಿಸಿಕೊಂಡು ಮತದಾರರನ್ನ ಪಟ್ಟಿಯಿಂದ ತೆಗೆದು ಹಾಕಿದರೆ ಅವರಿಗೆ ಅನ್ಲಾಫುಲ್ ಆಕ್ಟಿವಿಟಿ ಪ್ರಿವೆನ್ಷನ್ ಆ್ಯಕ್ಟ್ UAPA ಆ್ಯಕ್ಟ್ ಅತ್ಯಂತ ಕಠಿಣವಾದಂಥ ಆ್ಯಕ್ಟ್ ಇದು. ಅದರ ಅಡಿಯಲ್ಲಿ CAC ಮತ್ತು ಅದರ ಅಧಿಕಾರಿಗಳಿಗೆ ಶಿಕ್ಷೆಯನ್ನು ಕೊಡಲಾಗುವುದು ಅಂತ ಹೇಳ್ತದೆ. ಇನ್ನು ಮೂರನೇ ಪ್ರಣಾಳಿಕೆಯಾಗಿ ಮಹಿಳಾ ಮೀಸಲಾತಿಯ ಬಗ್ಗೆ ಈಗಷ್ಟು ಚರ್ಚೆ ಆಗ್ತಾ ಇದೆ. ಮಹಿಳಾ ಮೀಸಲಾತಿಯನ್ನು 33%ದಿಂದ 50%ವರೆಗೆ ತೆಗೆದುಕೊಂಡು ಹೋಗ್ತೇವೆ. ಅದೇ ರೀತಿ ಕ್ಯಾಬಿನೆಟಲ್ಲೂ ಸಹ ಮಹಿಳೆಯರಿಗೆ 50% ತಾವು ಸ್ಥಾನಮಾನವನ್ನು ಕೊಡ್ತೇನೆ ಅಂತ ಹೇಳ್ತದೆ. ಅದೇ ರೀತಿ ನಾಲ್ಕನೆಯದಾಗಿ ಯಾವ ಒಬ್ಬ ವ್ಯಕ್ತಿ ಒಂದು ಪಕ್ಷದ ಪರವಾಗಿ ಪ್ರಚಾರ ಮಾಡುವಂತಹ ಮೀಡಿಯಾಗಳು, ಸ್ಪೆಷಲಿ ದೊಡ್ಡ ದೊಡ್ಡ ಉದ್ಯಮಿಗಳು, ಅದಾನಿ ಅಂಬಾನಿಯವರ ಒಡೆತನದ ಉದ್ಯಮಿಗಳ ಮೀಡಿಯಾ ಚಾನೆಲ್ಗಳನ್ನು ಅದನ್ನು ಸ್ಕ್ರೂಟಿನಿ ಮಾಡ್ತೇವೆ. ಅದರ ಮೇಲೆ ಅತ್ಯಂತ ಅವರ ಹಣದ ಮೂಲವನ್ನು ಪರೀಕ್ಷೆ ಮಾಡ್ತೇವೆ. ಮತ್ತು ಅವರು ಒಂದು ಬಯಾಸ್ಡ್ ಆಗಿದ್ದರೆ ಅವರನ್ನು ಬ್ಯಾನ್ ಮಾಡಲಿಕ್ಕೂ ನಮ್ಮ ಪಕ್ಷ ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಮಾಡ್ತದೆ ಅನ್ನುವಂಥ ಪ್ರಣಾಳಿಕೆಯನ್ನು ನೀಡಿದರೆ. ಐದನೇದಾಗಿ ಪಕ್ಷಾಂತರ ನಿಷೇಧದ ಬಗ್ಗೆ, ಒಂದು ಪಕ್ಷಕ್ಕೆ ಹಾರುವಂಥ ಕಪ್ಪೆಗಳಂಥ ರಾಜಕಾರಣಿಗಳಿಗೆ 20 ವರ್ಷಗಳ ಕಾಲ ಚುನಾವಣೆಯನ್ನು ಸ್ಪರ್ಧೆ ಮಾಡುವುದನ್ನು ನಿಷೇಧಿಸ್ತೇನೆ ಅನ್ನುವಂಥದ್ದನ್ನು ಹೇಳಿದೆ. ಇಷ್ಟೊಂದು ವಿಸ್ತಾರವಾಗಿ ಈ ವಿಚಾರದ ಬಗ್ಗೆ ಮಾತನಾಡಿದೆ. ಹಾಗಾದರೆ ಈ ಪಕ್ಷಕ್ಕೆ ನೀವು ಸೇರಲು ಅರ್ಹ ಆಗಬೇಕಾದ್ರೆ ಏನೇನಾಗಬೇಕು? ಮೊದಲಿಗೆ ನೀವು ನಿರುದ್ಯೋಗಿಗಳಾಗಿರಬೇಕು. ಅಂದರೆ ಹೇಳಿದರೆ ನಿರುದ್ಯೋಗಿ ಅಂತ ಹೇಳಿ ಯಾವುದೇ ಕೆಲಸ ಇರಬಾರ್ದು. ನೀವು ಎರಡನೇದಾಗಿ ದೈಹಿಕ ಸೋಮಾರಿಗಳಾಗಿರಬೇಕು. ಇಲ್ಲಿ ಕೆಲವಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ. ಸೋಮಾರಿಗಳಿಗೆ ಈ ಪಕ್ಷ ಅವಕಾಶ ಕೊಡ್ತದೆ. ಅಲ್ಲಿ ಹೇಳ್ತಾರೆ ದೈಹಿಕವಾಗಿ ಮಾತ್ರ, ಮೆದುಳು ಸುರುಳಿ ಆಕಾರದಲ್ಲಿ ಚಲಿಸುತ್ತಲೇ ಇರ್ತದೆ. ಅಂದರೆ ಇಂಟೆಲೆಕ್ಚುಲಿ ನೀವು ಆಲೋಚನೆ ಮಾಡ್ಬೋದು. ಅಂದರೆ ದೈಹಿಕವಾಗಿ ಮಾತ್ರ ನೀವು ಸೋಮಾರಿ ಆಗಿರಬೇಕು. ನಿರಂತರವಾಗಿ ಆನ್ಲೈನಲ್ಲಿ ಇರಬೇಕು. ಸುಮಾರು 11 ಗಂಟೆಗಳ ಕಾಲ ಆನ್ಲೈನಲ್ಲೇ ಕೆಲಸ ಮಾಡುವಂಥವನಾಗಿರಬೇಕು. ವೃತ್ತಿಪರವಾಗಿ ಕೂಗಾಡುವಂಥ ಕೆಪಾಸಿಟಿ ಇರಬೇಕು. ವಿಷಯದ ತೀಕ್ಷ್ಣ, ಪ್ರಾಮಾಣಿಕ, ನಿಜವಾಗಿ ಮುಖ್ಯವಾದದ್ದನ್ನು ಸೂಚನೆ ಮೇರೆಗೆ ಕೂಗಾಡಬೇಕು ಅಂಥೇಳಿ. ಈಗ ಈ ಪಕ್ಷದ ಇದು ಪ್ರಾಕ್ಟಿಕಲಿ ಯಾವುದೇ ರೀತಿಯಾದಂಥ ಇಂಪ್ಲಿಮೆಂಟ್ ಆಗಲಿಲ್ಲ. ಈ ಪಕ್ಷ ಈಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿದೆ. ಆದರೆ ಜನರ ಒಂದು ಕ್ರೇಜ್ ನೋಡಿದಾಗ ಇತ್ತೀಚೆಗೆ ಹಲವಷ್ಟು ಈಗ ನೀಟಲ್ಲಿ ವಿದ್ಯಾರ್ಥಿಗಳಿಗಾದಂತಹ ಒಂದು ಕ್ವಶನ್ ಪೇಪರ್ ಲೀಕ್ ಆದ್ದರಿಂದ ಸುಮಾರು 7 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗಾದಂಥ ಅನ್ಯಾಯ, ಇಂಥದ್ದೆಲ್ಲ ಆದಾಗ ನಿರುದ್ಯೋಗ ಸಮಸ್ಯೆ, ಯುವಕರಲ್ಲಿ ಒಂದು ರೀತಿ ಅಸಮಾಧಾನ ಇದೆ. ಅದರ ಒಂದು ಪರಿಣಾಮವಾಗಿ ಇಂಥದ್ದೊಂದು ಬೆಳವಣಿಗೆ ಆಗಿದೆ. ಈ ಬೆಳವಣಿಗೆ ಮುಂದುವರೆದು ಯಾವ ರೀತಿ ಆಗ್ಬೋದು ಅನ್ನುವಂಥದ್ದು ಸಹ ನಿರೀಕ್ಷೆ ಮಾಡ್ತಾ ಈ ಪಕ್ಷವನ್ನು ನಿರಂತರವಾಗಿ ನಾವು ಫಾಲೋ ಮಾಡ್ತಾ ಇರ್ತೇವೆ. ಇವರ ಯಾವ ಒಂದು ವಿಚಾರಧಾರೆಗಳಿದ್ರೂ ಸಹ ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಿಮ್ಮೊಂದಿಗೆ ಮತ್ತೊಮ್ಮೆ ನಾನು ಇರ್ತೇನೆ ಅಂತ ಹೇಳ್ತಾ ನನ್ನ ಈ ವಿಡಿಯೋಕ್ಕೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ ಸ್ನೇಹಿತರೆ. ಧನ್ಯವಾದಗಳು.